ಆಕಾಶವಾಣಿ ಬಹುಮುಖ ಪ್ರತಿಭೆಯ ಹೋರಾಟಗಾರರಾದ ಕೋಟಗಾನಹಳ್ಳಿ ರಾಮಯ್ಯ ಅವರೊಂದಿಗಿನ ಸಂವಾದದ 2ನೇ ಭಾಗ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳಿದ್ರೆ ನಾವು ಇದೇ ತಿಂಗಳ 13ನೇ ತಾರೀಕು ಗುರುವಾರ ಚಿತ್ರ ಸಾಹಿತಿ, ಮಕ್ಕಳ ಸಾಹಿತಿ, ದಲಿತ ಹೋರಾಟಗಾರ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದಂಥವರು ಮತ್ತು ಬೀದಿ ನಾಟಕಗಳಲ್ಲಿ ಹೆಸರು ಮಾಡಿದಂತಹ ಕೋಟಗಾನಹಳ್ಳಿ ರಾಮಯ್ಯ ಅವರೊಂದಿಗೆ ಸಂದರ್ಶನವನ್ನು ನಡೆಸ್ತಾ ಇದ್ವಿ. ಅವರು 20ರಿಂದ 25ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಸಾಹಿತ್ಯವನ್ನು ಬರೆದವರು ಅನ್ನೋದನ್ನು ನೀವು ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಮಕ್ಕಳ ಸಾಹಿತ್ಯ ಚಟುವಟಿಕೆಯಲ್ಲಿಯೂ ಕೂಡ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಅದರ ಬಗ್ಗೆ ಅವರು ಹಿಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದರು. ಮಕ್ಕಳ ಕವಿತೆಗಳ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದರು. ಕೋಟಗಾನಹಳ್ಳಿ ರಾಮಯ್ಯನವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ತಾವು ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರಬೇಕಿದ್ರೆ ತಮ್ಮ ಒಂದು ಈ ಚಿತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನೀಡಿದ್ದೀರಿ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ತಾವು ಮಕ್ಕಳ ಸಾಹಿತ್ಯಕ್ಕೆ ಹೇಗೆ ಪ್ರವೇಶ ಪಡೆದ್ರಿ ಮತ್ತು ಯಾವ ರೀತಿಯ ಸಾಹಿತ್ಯ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನಾವು ಅಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷ. ಹಿಂದಿನ ವಾರ ಕೇಳಿದಂಥ ಪ್ರಶ್ನೆಯಿಂದನೇ ಪ್ರಾರಂಭ ಮಾಡ್ತಿದ್ದೀನಿ. ತಾವು ಚಲನಚಿತ್ರ ಸಾಹಿತ್ಯದಿಂದ ಈ ಒಂದು ಮಕ್ಕಳ ಸಾಹಿತ್ಯ ಅಥವಾ ಶೈಕ್ಷಣಿಕ ಸಾಹಿತ್ಯದ ಕಡೆಗೆ ಒಲವನ್ನು ಗಳಿಸ್ಕೊಂಡ್ರಲ್ಲ, ಅದು ಹೇಗೆ ಅನ್ನೋದೇ ಹೇಳಿದ್ನಲ್ಲ. ಸಂಕ್ರಾಂತಿ ಆಗಿತ್ತು, ನೀಲ ಆಗಿತ್ತು. ನನಗೂ ಕೂಡ ಇನ್ನೇನು ಕೆಲಸ ಮಾಡಬಾರ್ದು ಅನ್ನಿಸ್ತಿಲ್ಲ. ನಾನೇನು ಬೇರೆ ಹುಡುಕ್ತಿದ್ದೆ, ಏನು ಮಾಡ್ಬೋದು ಅಂತ. ಅವರು ಅನಿತಾ ಕೌಲ್ ಅವರು ಸಿಕ್ಕಿದ್ರು. ಅನಿತಾ ಕೌಲ್ ಏನು ಮಾಡಿದ್ರು ಅಂತಂದರೆ, ಒಂದು ಪುಸ್ತಕ ಹೇಳಿದ್ನಲ್ಲ, ಪರಿಸರ ವಿಜ್ಞಾನ ಅಂತಲೇ ಪರಿಸರ ಅಂತ ಒಂದು ಪುಸ್ತಕ DPP ಫಸ್ಟ್ ಟೆಕ್ಸ್ಟ್ ಬುಕ್. ಯಾಕಂದರೆ ಹೊಸ ಟೆಕ್ಸ್ಟ್ ಬುಕ್ಗಳು ಬರೀಬೇಕು ಅಂತಾಗಿ ಮೊದಲನೇದಾಗಿ ಅದನ್ನು ಇದು ಮಾಡಿದ್ರು. ಅವ್ರಿಗೆ ಕನ್ನಡ ಅಷ್ಟು ಗೊತ್ತಿರಲಿಲ್ಲ ಅನಿತಾ ಕೌಲ್ ಅವ್ರಿಗೆ. ಅವರು ನನ್ನ ಬಗ್ಗೆ ವಿಶ್ವಾಸ ಇದ್ದರಿಂದ ಇದನ್ನು ಓದ್ಬಿಟ್ಟು ನಮಗೊಂದು ಫೀಡ್ಬ್ಯಾಕ್ ಬೇಕು ರಾಮಯ್ಯ ಅಂತ ಹೇಳಿದ್ರು. ಓದಿದೆ, ಹೇಳಿದೆ ನಾನು ಏನೇನು ಪ್ರಾಬ್ಲಮ್ ಇದೆ ಇದರಲ್ಲಿ. ಇದು ಹೆಂಗೆ ವರ್ಲ್ಡ್ ಬ್ಯಾಂಕ್ ಹೆಲ್ತ್ ಗೈಡನ್ನು ತಗೊಂಬಂದು, ವರ್ಲ್ಡ್ WHO ಹೆಲ್ತ್ ಆರ್ಗನೈಸೇಷನ್ನು ಆ ಗೈಡ್ ಬುಕ್ ಥರ ಮಾಡಿದ್ದಾರೆ. ಇದು ಕಲ್ಪನೆಯನ್ನು ವಿಸ್ತರಿಸಲ್ಲ ಮಕ್ಕಳದು. ಕಲ್ಪನೆ ಶಕ್ತಿನೇ ವಿಸ್ತರಿಸ್ಬೇಕಾಗಿರೋದು. ಅದು ಮಾಡಲ್ಲ ಈ ಕೃತಿನ. ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂತಂದ್ರೆ ಅವ್ರು ನಕ್ಬಿಟ್ಟು ಸಾಧ್ಯ ಇಲ್ಲ ಅಂತ. ನೀ ಏನಾದ್ರು ಮಾಡೋಂಗಿದ್ರೆ ಮಾಡು ಅಂತ. ಏನು ಮಾಡೋದು, ಆಯ್ತು ಏನಾದ್ರು ಮಾಡಲೇಬೇಕು ನೀನು ಇದನ್ನು ಇದು ಮಾಡೋಕ್ಕೆ, ಫಿಲಪ್ ಮಾಡೋಕ್ಕಂತ. ನಾನು ಹೇಳಿದೆ 2 ಕ್ಯಾಸೆಟ್ ಮಾಡ್ಕೊಳ್ತೀನಿ, 2 ಪುಸ್ತಕ ಬರ್ಕೊಡ್ತೀನಿ, ಅಂದರೆ ಕಲೆಕ್ಟ್ ಸಂಗ್ರಹ ಮಾಡ್ಕೊಡ್ತೀನಿ ಅಂತ. ಸರಿ ಅಂತಂದ್ಬಿಟ್ಟು 2 ಅವ್ರಿಗೆ ಬಾರೋ ಗೀಜಿಗ ಅಂತ, ನಮ್ಮ ಇಕ್ಬಾಲ್ ಅಹ್ಮದ್ದೆ ಈಗ ಶಿಕಾರಿಪುರದಲ್ಲಿದ್ದಾರೆ. ಅವರು ಅದ್ಭುತವಾದಂಥ ಚಿತ್ರಗಳನ್ನ ಬಿಡಿಸಿದ್ದಾರೆ. ನಾವು ನನಗೆ ಬಾರೋ ಗೀಜಿಗ ಮತ್ತು ರತ್ನಪಕ್ಷಿ ಅಂತ 2 ಮಾಡಿದ್ವಿ ನಾವು. ರತ್ನಪಕ್ಷಿ ಅಂತ ಒಂದು ಕಥಾ ಸಂಕಲನ, ಜನಪದ ಕಥೆಗಳ ಸಂಕಲನ. ಆಮೇಲೆ ನನ್ನ ಶಿಶುಪ್ರಾಸಗಳ ಸಂಕಲನ ಬಾರೋ ಗೀಜಿಗ ಮಾಡಿದ್ವಿ. ಕ್ಯಾಸೆಟ್ಟು ಉಯ್ಯೋ ಉಯ್ಯೋ ಮಳೆರಾಯ, ಕತೆ ಕಾರುಂಡ ಅಂತ. ಕತೆ ಕಾರುಂಡ ಅಂತಂದರೆ ಜನಪದ ಕಥೆಯನ್ನು ನೆರೇಟ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಅಂತ ಒಂದು ಕ್ಯಾಸೆಟ್ ಮಾಡಿದೆ. ಅದ್ರ ಜೊತೆಗೆ ಉಯ್ಯೋ ಉಯ್ಯೋ ಮಳೆರಾಯ. ಕೋಟಗಾನಹಳ್ಳಿ ರಾಮಯ್ಯನವರ, ನೀವು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಅಂದ ಕೂಡಲೇ ನಾವು ಒಂದು ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಸಾರ ಮಾಡಿದ ನೆನಪಾಗ್ತಾ ಇದೆ. ಹಿಂದಿನ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಸಾರ ಮಾಡಿದ್ದನ್ನು ಭಾಳಷ್ಟು ಜನರು ಮೆಚ್ಕೊಂಡಿರೋದ್ರಿಂದ ಒಂದು ತುಣುಕನ್ನು ಈಗ ಕೇಳಿಸ್ಬೋಣ. ಉಯ್ಯೋ ಉಯ್ಯೋ ಮಳೆರಾಯ ಅಂತ ನಮ್ಮ ಮಳೆ ಆಚರಣೆಗಳಲ್ಲಿರುವಂಥ ಹಾಡುಗಳನ್ನು, ಶಿಶುಪ್ರಾಸಗಳನ್ನು ಸೇರಿಸಿ 1-2 ಕ್ಯಾಸೆಟ್ ಮಾಡಿಕೊಟ್ಟೆ. ಹೀಗಾಗಿ ಅಲ್ಲೇನಾಯಿತು ಅಂದರೆ, ನಾನು ಸುಮಾರು ಸೀರೀಸ್ ಆಫ್ ಕಿರುಚಿತ್ರಗಳಿಗೆ ಚಿತ್ರಕಥೆ ಬರೀಬೇಕಾಯಿತು. ಯಾಕಂದರೆ ದೀಪಾ ಧನರಾಜ್ ಮತ್ತು ನವರೋಜ್ ಕಾಂಟ್ರಾಕ್ಟರ್ ಅಂತ ಭಾಳ ಗ್ರೇಟ್ ಕ್ಯಾಮ್ರಾಮನ್ ಅವರು. ದುವಿಧಾ ಕ್ಯಾಮ್ರಾಮನ್ ಆಗಿದ್ದವರು, ಪರ್ಸಿಗೆ ಕ್ಯಾಮ್ರಾಮನ್ ಆಗಿದ್ದವರು. ಆಮೇಲೆ ಭಾಳ ದೊಡ್ಡ ಚಿತ್ರಕಲಾವಿದರು, ಭಾಳ ದೊಡ್ಡ ಫೋಟೋಗ್ರಾಫರ್ ಅವರು. ಹೋಗ್ಬಿಟ್ರು ಅವರು, ಇಲ್ಲ ಈಗ ನಮ್ಮ ಜೊತೆಗೆ. ಅವರಿಬ್ಬರು ದಂಪತಿಗಳು. ಅವರು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಡಾಕ್ಯುಮೆಂಟ್ರೀಸ್ ಮಾಡ್ತಿದ್ರು. ಈ ಹೊಸದಾಗಿ ಮೊದಲನೇ ಸಾರಿ ಆರ್ಟಿಕಲ್ 79 ಬದಲಾಯಿಸಿ ಗ್ರಾಮೀಣ ಇದರೊಳಗಡೆ ಅಲ್ಲಿ ಮೆಂಬರ್ಗಳು ಬಂದ್ರಲ್ಲ, ಗ್ರಾಮೀಣ ಮಹಿಳೆಯರು ಬಂದ್ರಲ್ಲ, ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಬಂದ್ರಲ್ಲ, ಅವ್ರಿಗೆ ಒಂದು ತರಬೇತಿಗೊಳಿಸ್ಬೇಕಾದ್ರೆ ಒಂದು ಪ್ರೋಗ್ರಾಮ್ ಬೇಕಾಗಿತ್ತು ಅವ್ರಿಗೆ. ಗ್ರಾಮ್
ಗ್ರಾಮ್ ಸ್ಯಾಟ್ ಅಂತಂದ್ಬಿಟ್ಟು 1 and 2 ಅಂತ 2 ತರಬೇತಿ ಕಾರ್ಯಾಗಾರಗಳನ್ನ ಅಲ್ಲ, ಮಾಡಿದ್ರು ಆ ಸಮಯದಲ್ಲಿ ಗ್ರಾಮ ಸಡಕ್ ಯೋಜನೆಯು ಕೂಡ ಜಾರಿಗೆ ಹೌದು, ಬಂದಂತ ಸಮಯ ಅದು. ಗ್ರಾಮ್ ಸ್ಯಾಟ್ ಅಂತ ಇದು ಸ್ಯಾಟಲೈಟ್ ಮೂಲಕ ತರಬೇತಿಗಳನ್ನ ಸೊ ಅಲ್ಲಿ ನಾನು ಕಿರುಚಿತ್ರಗಳಿಗೆ ಅವ್ರಿಗೆ ಅನೇಕ ಕಿರುಚಿತ್ರಗಳಿಗೆ ಸೀರೀಸ್ ಒಂದು 20-30 ಚಿತ್ರಗಳಿಗೆ ಬರ್ಕೊಟ್ಟಿದ್ದೆ ನಾನು. ಹಾಗೇನೆ DPIPL ಮಕ್ಕಳಿಗೆ ಚರಿತ್ರೆ ಮತ್ತು ಮಕ್ಕಳು ಪ್ರತಿಯೊಂದೂ ಆ ಥರದ್ದು ಇದಕ್ಕೆ ಚಿತ್ರ ಬರಿತಿದ್ದೆ, ಕಥೆಗಳು ಬರ್ಕೊಡ್ತಿದ್ದೆ ನಾನು. ಸೊ ಹಾಗಾಗಿ ನಾನು ಅಲ್ಲಿ ಹೋದಾಗ ಏನಾಯಿತು ಅಂದರೆ ನನಗೆ ನಿಜಕ್ಕೂ ಕೂಡ ಹೆಚ್ಚು ಕೆಲಸ ಇಲ್ಲಿ ಮಾಡಬೇಕು ಅನ್ನಿಸ್ತು ನನಗೆ. ನಾನು ಸಿನಿಮಾಗೆ ಬರೆಯೋದಾಗಲಿ, ಚಳುವಳಿಗೆ ಬರೆಯೋದಾಗಲಿ, ಅದೆಲ್ಲಕ್ಕಿಂತಲೂ ಹೆಚ್ಚು ನಮ್ಮ ಮಕ್ಕಳದ್ದು ಕಲ್ಪನೆಯನ್ನು ಮೊಟಕುಗೊಳಿಸ್ತಾ ಇರೋವಂಥ, ಅವರನ್ನು ಕುಬ್ಜುಗೊಳಿಸ್ತಾ ಇರೋವಂಥ ಎಲ್ಲದನ್ನು ವಿರೋಧಿಸಬೇಕು ಅನ್ನಿಸ್ತು. ಮತ್ತು ನಮ್ಮ ಸಮುದಾಯದಲ್ಲೇ ಇರ್ಬೋದಾದಂಥ, ಪರಂಪರೆಯಲ್ಲೇ ಇರ್ಬೋದಾದಂಥ ಅಳುವನ್ನು ತಂದು ಅವರ ಕಲ್ಪನೆಯ ಲೋಕವನ್ನು ವಿಸ್ತರಿಸಬೇಕು ಅಂತ ನನಗನ್ನಿಸ್ತು. ಸೊ ಆ ಕಾರಣಕ್ಕಾಗಿ ಇಕ್ಬಾಲ್ ಅಹ್ಮದ್ದಾಗ ಮೈಸೂರು ರಂಗಾಯಣದಲ್ಲಿ ಚಿನ್ನರ ಮೇಳ ಮಾಡ್ತೇವೆ, ಮೊದಲನೇ ಚಿನ್ನರ ಮೇಳ. ಬಸವಲಿಂಗಯ್ಯ ನಿರ್ದೇಶಕ ಆಗಿದ್ದರು. ಅದು ತೀರ್ಮಾನ ಮಾಡಿಬಿಟ್ಟಿದ್ದು ನನಗೆ ಗೊತ್ತಿರಲಿಲ್ಲ. ನನಗೆ ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ಚಿತ್ರ ಬಿಡಿಸ್ಬೇಕಿತ್ತು ಈ ಪುಸ್ತಕಗಳಿಗೆ, ನಾನು ಹೇಳಿದ್ನಲ್ಲ ಈ ಕೃತಿಗಳಿಗೆ, ಬಾರೋಗೇಜ್ಗೆ ಮತ್ತು ರತ್ನಪಕ್ಷಿಗೆ. ಸೊ ಬಿಡಿಸ್ತಿರ್ಬೇಕಾದ್ರೆ ನಾನು 1 ತಿಂಗಳಿರಲ್ಲ, ನಾನು ಹೋಗ್ಬೇಕಾಗುತ್ತೆ ಅಂತ. ಏನು ಅಂದು ಹಿಂಗೆ ಚಿನ್ನರ ಮೇಳ ಅಂತ ಮಾಡ್ತಾಯಿದ್ದೀವಿ ರಂಗಾಯಣದಲ್ಲಿ. ಏನು ಚಿನ್ನರ ಮೇಳ ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸ್ವಲ್ಪ ಗೊತ್ತಿತ್ತು, BV ಕಾರಂತರು ಅರ್ಬನ್ನಲ್ಲಿರೋವಂಥ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಒಂದು ರಂಗ, ಹೌದು, ತರಬೇತಿ ಶಿಬಿರ, ನಾಟಕನೂ ಮಾಡ್ತಿದ್ರು, ಆ ಥರ ಮಾಡ್ತಿದ್ರು ಅಂತ ಗೊತ್ತಿತ್ತು, ಹೆಚ್ಚಿಗೆ ಗೊತ್ತಿರಲಿಲ್ಲ. ಸರಿ, ಆ ಥರದ್ದು ಮಾಡ್ತಾಯಿದ್ದೀವಿ ಅಂದರೆ ಏನು ಮಾಡ್ತೀರಿ ಅದಕ್ಕೆ. ನಾವು ಈ ಸಾರಿ ಪಂಚತಂತ್ರದ ಕಥೆಗಳನ್ನು ಆಧರಿಸಿ ಇಡೀ ನಾಟಕಗಳನ್ನು ರಚನೆ ಮಾಡಿ ಮಕ್ಕಳಿಗೆ ತರ್ತೀವಿ ಅಂತಂದರು. ನನಗೆ ಗಾಬರಿ ಆಯಿತು. ಪಂಚತಂತ್ರದ ಕತೆ ಮಕ್ಕಳಿಗೆ, ಅದರಲ್ಲಿ ಕೆಲವು ಕಥೆಗಳು ಅಷ್ಟೇ ಬೇಕಾಗಿರೋದು, ಇನ್ನು ಉಳಿದವಲ್ಲ ಅದು ಮಿತ್ರಭೇದನ ಹೇಳುತ್ತೆ. ಅದು ಭಾಳ ಮ್ಯಾನೇಜರಿಯಲ್ ಸ್ಕಿಲ್ಸನ್ನು ಕಲಿಸುವಂಥ ಟೆಕ್ಸ್ಟು. ಮಕ್ಕಳಿಗೆ ಆ ಥರದ್ದು ಏನಕ್ಕೆ ಬೇಕು ಅಂತಂದು ಅವ್ರು ನಿಜ ಅನ್ನಿಸ್ತು. ಹೌದಲ್ಲ, ಒಂದು ಏನು ಮಾಡೋದು, ನೀನು ಬಂದ್ಬಿಡು ಹಂಗಾದ್ರೆ ಅಂತ ನನ್ನೇ ಕರೆದ. ಹೌದಲ್ಲ ಅಂತ ಓದೆ. ನಾನು ನನ್ನ ಮಕ್ಕಳನ್ನೂ ಕರ್ಕೊಂಡು ಹೋಗಿ ರಂಗಾಯಣದ ಮೊದಲನೇ ಚಿನ್ನರ ಮೇಳಕ್ಕೆ ಹೋದೆ. ಆ ಮಕ್ಕಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಏನಾದ್ರು ಕೆಲಸ ಮಾಡಬೇಕು ಅನ್ನಿಸ್ತು. ಯಾಕೆಂತಂದರೆ ಎಲ್ಲ ಮಧ್ಯಮ ವರ್ಗದಿಂದ ಹಿಡಿದು ಕೆಳಗಡೆ ಕೂಲಿಯವರ ಮಕ್ಕಳವರೆಗೂ ಕೂಡ, ಸ್ಲಮ್ ಮಕ್ಕಳವರೆಗೂ ಕೂಡ ಅಲ್ಲಿದ್ದರು. 400 ಮಕ್ಕಳಿದ್ದರು. ಸಮಾನತೆಯ ಒಂದು ಭಾವನೆ ಇತ್ತಲ್ಲಿ. ಸರಿ, ಏನು ಮಾಡೋದು ಅಂತ, ಏನು ಮಾಡ್ಬೋದು ಅಂತ ಅನ್ನಿಸ್ತು ಅಂದರೆ, ಮೊದಲನೇದಾಗಿ ಅವ್ರಿಗೆ ಒಗಟಿನ ರಾಣಿ ಅಂತ ಭಾಳ ಎಲ್ಲ ಒಗಟುಗಳನ್ನ, ಕನ್ನಡದಲ್ಲಿರುವಂಥ ಸುಂದರವಾದ ಒಗಟುಗಳನ್ನ ತೆಗೆದು ಅವುಗಳನ್ನು ಫಂಕ್ಷನಲ್ ಆಗಿ ಮಾಡಿ ಒಂದು ನೃತ್ಯ ರೂಪಕ ಬರ್ಕೊಟ್ಟೆ. ಅಲ್ಲಿ ಆರಂಭ ನಂದು. ಅದಾದಮೇಲೆ ಸಾಕಾಗಲ್ಲ ಅಂತ 6 ನಾಟಕ ಬರ್ಕೊಟ್ಟೆ ನಾನು. ಎಲ್ಲವನ್ನೂ ಫೋಕ್ ವಿಸ್ಡಮ್ ಅಂತೇನು ಕರೀತೀವಿ, ನಾಟ್ ಪಂಚತಂತ್ರ ವಿಸ್ಡಮ್. ನಮಗೆ ಪಂಚತಂತ್ರ ವಿಸ್ಡಮ್ ಬೇಕಾಗಿಲ್ಲ. ನಮ್ಮ ಜನಪದದಲ್ಲಿರುವಂಥ ಒಳಗೊಳ್ಳುವಿಕೆ ಇರುತ್ತಲ್ಲ, ಎಲ್ಲರನ್ನು ತಬ್ಕೊಳ್ಳೋದಿರುತ್ತಲ್ಲ, ಆ ವಿವೇಕ ಇರುತ್ತಲ್ಲ, ಅದು ನಮ್ಮ ಉಳಿವು ಬೇಕೇ ಬೇಕು, ಅದರಲ್ಲಿ ಮಕ್ಕಳಿಗೆ ಬೇಕೇ ಬೇಕು ಅಂತೇಳಿ. ಆಮೇಲೆ ಯಾವುದೇ ಇದ್ರೂ ಕೂಡ ಯಾವ ಎಳವೆಯಲ್ಲಿ ಕಲಿತಾಗ ಅಥವಾ ಎಳವೆಯಲ್ಲಿ ಅರಿತಾಗ ಮಾತ್ರ ನಾವು ಮುಂದೆ ಅದನ್ನು ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಸೊ ಹಾಗಾಗಿ ನಾನು ಸುಮಾರು ಜನಪದ ಕಥೆಗಳನ್ನೇ ಆಧರಿಸಿ ಅವ್ರಿಗೆ ನಾಟಕಗಳು ಬರ್ಕೊಂಡೆ. ನಾಯಿತಿಪ್ಪ, ಸುಮ್ಸುಮ್ಕೆ, ಡರ್ಬರ್ ಪುಟ್ಟಣ್ಣ, ಆನಂತರ ಸೂರ್ಯ ಬಂದ, ಒಗಟಿನ ರಾಣಿ, ಅಕ್ಕಿ ಆಡು, ಇಷ್ಟು ನಾಟಕ ಬರ್ಕೊಟ್ಟೆ ನಾನು. ಇವತ್ತಿಗೂ ಆ ನಾಟಕಗಳು ಆಗ್ತಾನೆ ಇರ್ತವೆ ಬೇರೆ ಬೇರೆ ಕಡೆಗೆ. ಅಂದರೆ ನಾಟಕಗಳಾಯಿತು, ಪತ್ರಿಕೋದ್ಯಮ ಆಯಿತು, ಸಿನಿಮಾ ಸಾಹಿತ್ಯ ಆಯಿತು, ಹಾಗೆ ಕವಿಗಳು ಆಗ್ಬಿಟ್ರಲ್ಲ. ನಾನು ಮೂಲತಃ ಕವಿನೇ. ಮೊದಲು ಪದ್ಯ ಬರೀತಿದ್ದೆ ನಾನು ಬಿಟ್ಟಿದ್ದೆ ಯಾಕೆ ಅಂತಂದರೆ, ನಾನು PUC ಹೇಳಿದ್ನಲ್ಲ ದಲಿತ ಚಳುವಳಿಗೆ ಸೇರಿದ ಕಾಲಘಟ್ಟ ಅಂತ. ಆಗ ಸುಮಾರು ಕಡೆಗೆ ಮಾತಾಡಬೇಕಿತ್ತು, ಮಾತಾಡೋರು ಬೇಕಿತ್ತು, ಏನು ರೈಟರ್ಸ್ ಅಂತ ಕರಿತೀವಲ್ಲ. ಇದ್ದಿದ್ದು 1-2-3 ಇದ್ದರು. ಅದರಲ್ಲಿ ಸಿದ್ಧಲಿಂಗಯ್ಯ ಒಬ್ಬರೇ ಇದ್ದಿದ್ದು ಕರ್ನಾಟಕದಲ್ಲಿ. ದಲಿತ ಪ್ರಜ್ಞೆನ ಬಿತ್ತೋದಕ್ಕಿದ್ದಂಥ ಏಕೈಕ ಒರೇಟರು ಅವರೊಬ್ಬರೇ. ಅವ್ರ ಭಾಷಣ ಕೇಳಿದ ಮೇಲೆ ಪ್ರಜ್ಞೆ ಬರ್ತಿದ್ದ, ಹಂಗೆ ಭಾಷಣ ಮಾಡೋರು ಅವರು. ಅವ್ರು ಎಲ್ಲ ಕಡೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಾವು ದಿನಕ್ಕೊಂದು ಹೋರಾಟನ ಕೈಗೆತ್ಕೋಬೇಕಾಗಿತ್ತು, ಒತ್ತಡ. ಏನು ಮಾಡೋದು ಅಂದಾಗ ನನಗೇನಾಯಿತು ಅಂದರೆ, ಆಂಧ್ರದಲ್ಲಿ ಗದ್ದರ್ ಅವರ ಹಾಡುಗಳು ಭಾಳ ದೊಡ್ಡ ರೀತಿಯಲ್ಲಿ ಜನರ ಮೇಲೆ ಪ್ರಭಾವ ಬೀರ್ತಾ ಇದ್ವು. ಆಮೇಲೆ ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಬರೀತಿದ್ರು ಅವರು. ಆ ಹಾಡುಗಳನ್ನ ಕೆಲವನ್ನ ನಾನು ಅನುವಾದ ಮಾಡ್ತಾಯಿದ್ದೆ. ಮೊದಲು ಸುಮಾರು ಹಾಡುಗಳನ್ನ ಅನುವಾದ ಮಾಡಿದ್ದೀನಿ ನಾನು ತೆಲುಗುವಿಂದ. ಗದ್ದರ್ದು, ಚರ್ಬನ್ ರಾಜು ಇವ್ರದ್ದು ಹೋರಾಟದ ಹಾಡುಗಳು ಅಂತ ಅದನ್ನು ಅನುವಾದ ಮಾಡ್ತಿದ್ದೆ. ಅನುವಾದ ಮಾಡ್ತಿದ್ದಾಗ ಏನಾಯಿತು ಅಂದರೆ, ಅನಿವಾರ್ಯವಾಗಿ ಸಿದ್ಧಲಿಂಗಯ್ಯ ಒಬ್ಬರೇ ಬರಿತಾ ಇದ್ದಿದ್ದು ಹಾಡಾಗ. ಇನ್ನೆಲ್ಲ ಹಿಂದೂದರ ಒಂದು ಹಾಡು ಬರೆದಿದ್ದ, KB ಸಿದ್ದಯ್ಯ ಒಂದು ಹಾಡು ಬರೆದಿದ್ದ ಅಷ್ಟೇ. ಮಿಕ್ಕಿದ್ದೆಲ್ಲ ಸಿದ್ಧಲಿಂಗಯ್ಯ ಹಾಡುಗಳೇನೇ ಇದ್ದಿದ್ದು. ಸರಿ, ಇದ್ರ ಅಗತ್ಯ ಇದೆ, ಇದು ಎಜುಕೇಟ್ ಮಾಡುತ್ತೆ, ಜಾಗೃತಗೊಳಿಸುತ್ತೆ, ಪ್ರಜ್ಞೆ ಮೂಡಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ತೆಲುಗು ಹಾಡುಗಳು ಬರೀತಾ ಅದನ್ನು ಕನ್ನಡದಲ್ಲೇ ಹಾಡು ಬರೆಯೋಕ್ಕೆ ಶುರು ಮಾಡಿದೆ. ಪದ್ಯ ಬರೆಯೋದು ಬಿಟ್ಬಿಟ್ಟೆ. ಅದೊಂಥರ ಇಂಡಿವಿಜುವಲಿಸ್ಟಿಕ್ ಆಗಿರುತ್ತೆ, ಪದ್ಯ ಬರ್ಕೊಂಡು ಏನಾಗಬೇಕು ಅಂತ ಆ ಥರ ಅಸಡ್ಡೆ ನನಗೆ ಬಿಟ್ಬಿಟ್ಟಿದೆ. ಸುಮಾರು ವರ್ಷಗಳ ಕಾಲ 2010ವರೆಗೂ ನಾನು ಮತ್ತೆ ಪದ್ಯ ಬರೀಬೇಕು ಅಂತ ಪದ್ಯ ಬರೀಲಿಲ್ಲ. ಎಷ್ಟೇ ತುಡ್ತಾ ಇದ್ರು ಬೇಡ, ಹಾಡು ಬರೀತಿದ್ದೆ, ಇಲ್ಲ ನಾಟಕ ಬರೀತಿದ್ದೆ, ಇಲ್ಲ ಸಿನಿಮಾಗೆ ಬರೀತಿದ್ದೆ ಅಷ್ಟೇ. ಅನಿವಾರ್ಯವಾಗಿ ನನಗೆ ಬರೀಬೇಕಾಗಿತ್ತು. ಈ ಹಾಡುಗಾರರು ನಾವೇನು
ನಂಬ್ಕೊಂಡು ನಮ್ಮ ಹಾಡುಗಳನ್ನು ಅವ್ರು ಹಾಡ್ತಾರೆ, ಕೇಳ್ತಿದ್ರು ಹಾಡು ಬರ್ಕೊಡಿ ಇದಕ್ಕೆ ಅದಕ್ಕೆ ಅಂತ. ಕೇಳರೇ ಇಲ್ಲ ಹಾಡು. ಸೊ ಹಾಗಾಗಿ ಒಬ್ಬೊಬ್ಬರು ಕೂಡ ಅವ್ರವ್ರದ್ದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರು ಬದುಕಬೇಕಾದ್ರೆ ಮಾರುಕಟ್ಟೆ ಜಗತ್ತಲ್ಲಿ ತಮಗೇನು ಮಾರ್ಕೆಟಿಗೆ ಬೇಕೋ ಆ ಹಾಡುಗಳು ಮಾತ್ರ ಚೂಸ್ ಮಾಡ್ಕೊಂಡು ಹಾಡೋದು. ತರೋರು. ಹೌದು, ಅದೆಲ್ಲ ಆಗ್ಬಿಡ್ತು. ಮತ್ತೆ ನಮ್ಗೆ ಯಾರು ಕೇಳೋರಿರ್ಲಿಲ್ಲಲ್ಲ, ಮತ್ತೆ ಹೇಳ್ಬೇಕಾದಿತ್ತಲ್ಲ. ಸೊ ಹಾಗಾಗಿ 2010ರಲ್ಲಿ ಮತ್ತೆ ನಾನು ಪದ್ಯ ಬರೆಯಕ್ಕೆ ಶುರು ಮಾಡಿದೆ. ನಾನು ತಮ್ಮದೇ ಅಂತ ಒಂದು ಪದ್ಯ ಕೂಡ ಇದೆ. ಈಗ ಬರ್ದಿರೋದೊಂದು ಇದೆ ಪದ್ಯ, ಓದ್ಬೋದು ಅನ್ಸುತ್ತೆ. ಓದ್ಲ? ನಾನು ಗಾಳಿಯಾದಲ್ಲಿ ಪಿಸುನುಡಿಯ ಬೆಂಕೆಂದಿದ್ದೇನೆ, ಪ್ರತಿ ಎಳಪೈರ ರೆಕ್ಕೆ ಗರಿಗಳಿಗೂ ಹಾರಲಾರದ ನವಿಲುಗಳೇ, ನಾನು ಒತ್ತೊಯ್ದು ಮುಟ್ಟಿಸುತ್ತೇನೆ ಮೂಲೆ ಮೂಲೆಗೂ ನೀವಾಡುವ ಪ್ರತಿ ಪಿಸುನುಡಿಯನು. ನಾನು ಗಾಳಿಯಾದರೆ ಸರಸವಾಡ ಬಯಸುತ್ತೇನೆ, ಪ್ರತಿ ತೆನೆಯ ಜಡೆಮುತ್ತಿನ ಬಿಲ್ಲಿಗೆ ಮುತ್ತಿಟ್ಟು. ನಾನು ಗಾಳಿಯಾದಲ್ಲಿ ಬಿರುಗಾಳಿಯಾದಲ್ಲಿ ಜತೆಗೂಡುತ್ತೇನೆ ಮಳೆಯ ಗುಡುಗು ಮಿಂಚು ಸುಡಿಲುಗಳ ಸೈನ್ಯದಲ್ಲಿ. ಆದರೆ ಬಡಗುಡಿಸಲೊಂದರ ಬುಡ್ಡಿ ದೀಪ ಹಾರದಷ್ಟು ಎಚ್ಚರ ವಹಿಸುತ್ತೇನೆ. ನಾನು ಗಾಳಿಯಾದಲ್ಲಿ ಕಾಡ್ಗಿಚ್ಚನಲು ಬೆಚ್ಚದೆ ಮುನ್ನುಗ್ಗಿ ಕಿಚ್ಚು ಹಾರಿಸುವವರ ಸುಟ್ಟ ಗಾಯಗಳ ಮಾನಿಸುವ ತಂಗಾಳಿಯಾಗುತ್ತೇನೆ. ನಾನು ಗಾಳಿಯಾದಲ್ಲಿ ತೂರುವುದಕ್ಕೆ ಕಣಗಳಲ್ಲಿ ರಾಶಿಫಲ ಮೊರಹಿಡಿದು ಕಾದ ರೈತ ಮಹಿಳೆಯರನ್ನು ಕಾಯಿಸದೆ ಜತೆಗೂಡಿ ತೂರಿಕೊಡುವೆ. ನಾನು ಬಿರುಗಾಳಿಯಾದಲ್ಲಿ ಚಂಡಮಾರುತವಾದರೂ ಯಾವುದೇ ಭರವಸೆಯ ಅಡುಗುಗಳನ್ನು ಮುಳುಗಿಸದೆ ದಡ ಸೇರುವಂತೆ ಮಾಡುತ್ತೇನೆ. ನಾನು ಗಾಳಿಯಾದಲ್ಲಿ ಪ್ರತಿ ಉಸಿರಿನ ಕೊನೆಯುಸಿರ ಕಣ್ಣ ಕನಸುಗಳ ಒಯ್ದು ಆಯಾ ವಿಳಾಸಕ್ಕೆ ಮುಟ್ಟಿಸುತ್ತೇನೆ, ದಯಮಾಡಿ ವಿಳಾಸ ಕೊಟ್ಟಿರಿ. ನಾನು ಗಾಳಿಯಾದಲ್ಲಿ ಗೆದ್ದಲ ಒಣ ಬಿದಿರು ತುಂಡು ಹೊಕ್ಕು ಗೂಡಿನ ಎಲ್ಲ ಗೆದ್ದಲ ಹುಳುಗಳನ್ನು ಊದಿ ಅಂಬರಕ್ಕೆ ಚೆಲ್ಲಿ ಚುಕ್ಕೆಗಳಾಗಿಸಿ ಆ ಬಿದಿರ ತುಂಡಿನಲ್ಲಿ 100 ದನಿಗಳ ಡಿಜಿರಿಡೋ ನುಡಿಸುವಂತೆ ಮಾಡುತ್ತೇನೆ. ನಾನು ಗಾಳಿಯಾದಲ್ಲಿ ಬಿರಿವ ಪ್ರತಿ ಹೂವ ಗಮಲು ಹೀರಿ ಗಂಧ ಮಾರುತವಾಗಿ ಭೂಮಂಡಲ ಬ್ರಹ್ಮಾಂಡ ಅರಳುತ್ತಾ ಆ ಗಮಲಿನ ಊದೋಟುಗಳು ಅರಳುವಂತೆ ಮಾಡುತ್ತೇನೆ. ನಾನು ಗಾಳಿಯಷ್ಟೇ ಆಗುತ್ತೇನೆ. ಗಾಳಿಯಾಗುತ್ತೇನೆ ಅಂತ ಅಂದ್ಬಿಟ್ರಿ, ಆದರೆ ಆ ಗಾಳಿಯ ಮುಖಾಂತರ ಏನೆಲ್ಲ ಸಂದೇಶವನ್ನು ಕೊಟ್ಟಿದ್ದೀರಿ ಕೋಟಗಾನಹಳ್ಳಿ ರಾಮಯ್ಯನವರೇ. ಆಶಯ. ಹೌದು, ಅಂದರೆ ಯಾವುದೇ ಒಂದು ವ್ಯಕ್ತಿ ತಾನು ಏನಾಗಬಹುದು ಅದರಲ್ಲೂ ಕೂಡ ಅಲ್ಲಿ ನಿಮ್ಮ ಕವನದಲ್ಲಿ ಹೇಳ್ತಾ ಇದ್ರಿ, ಬುಡ್ಡಿಯ ದೀಪವೂ ಕೂಡ ಇದ್ರೂ ಆರದೇ ಇರೋ ಥರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಯೋಜನೆ ಇದ್ದರೆ ಅವರು ಎಲ್ಲಿ ಬೇಕಿದ್ರು ತಲುಪಬಹುದು ಅನ್ನೋಂಥ ಸಂದೇಶವನ್ನು ಸಾರುತ್ತಲ್ವ. ಇನ್ನು ಪೂರ್ತಿ ಮಾಡಲಿಲ್ಲ. ಇದು ಕವಿಗಳಾಗಿ ಆಯಿತು, ಕವನ ಸಾಹಿತ್ಯ ಆಯಿತು, ಆಮೇಲೆ ಬೀದಿ ನಾಟಕವನ್ನು ಬರೆದ್ಬಿಟ್ರಲ್ಲ. ಹೌದು, ಬೀದಿ ನಾಟಕಗಳನ್ನು ಅನಿವಾರ್ಯವಾಗಿ ಅದೇನೆ. ಬೀದಿ ನಾಟಕ ಯಾಕೆ ಬರಿಬೇಕಾಯಿತು ಅಂತಂದರೆ, ದಲಿತ ಚಳವಳಿಯ ಭಾಗವಾಗಿ ನಾವು ಬೆಲ್ಚಿ ಅಂತ ಒಂದು ನಾಟಕನ ಪ್ರಸನ್ನ ಅವರು ನಿರ್ದೇಶನ ಮಾಡಿದರು. CGK ದಲಿತ ಬರೋರು ಅಂತ ಇನ್ನೊಂದು ಮಾಡಿದರು, ಕಾರ್ಮಿಕರ ಹೋರಾಟಕ್ಕೋಸ್ಕರವೇ. ಅದನ್ನು ನೋಡ್ತಾ ಬೆಳೆದವ್ರು ನಾವು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಇಲ್ಲ ಹಾಡು ಬರಿಬೇಕಿತ್ತು, ಇಲ್ಲ ಬೀದಿ ನಾಟಕ ಬರಿಬೇಕಿತ್ತು. ಆಗ ನಾವು ಪತ್ರೆ ಸಂಗಪ್ಪನ ಕಗ್ಗೊಲೆ, ಕರೆಕ್ಟ್ ಇದೇ ಭದ್ರಾವತಿ ತಾಲೂಕಿನಲ್ಲಿ ಪತ್ರೆ ಸಂಗಪ್ಪನ ಕಗ್ಗೊಲೆ ಆಯಿತು, ಅದನ್ನೇ ನಾಟಕ ಮಾಡಿದ್ವಿ ನಾವು ಕೋಲಾರಲ್ಲಿ, ನೈಜ ಘಟನೆಯನ್ನು ಆಧರಿಸಿ. ಅದನ್ನ ಹೆಸರು ಪತ್ರೆ ಸಂಗಪ್ಪ ಅಂತ, ಕೊಲೆಯಾದ ವ್ಯಕ್ತಿ. ಆತನ ಮೇಲೆ ಒಂದು ಬೀದಿ ನಾಟಕನ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನಾವು ರೆಡಿ ಮಾಡಿ ಆಡ್ತಾ ಇದ್ವಿ. ಹಾಗಾಗಿ ಬೀದಿ ನಾಟಕಗಳು ಅತ್ಯಂತ ಸುಲಭವಾಗಿ ಸಂವಹನಗೊಳ್ಳುವಂಥ, ಈಗ ನಾಟಕಕ್ಕಾದ್ರೂ ಕೆಲವು ಏನೇನೋ ದೊಡ್ಡದಾಗಿ ಬೇಕಾಗುತ್ತೆ, ಒಂದು ಬಜೆಟ್ ಬೇಕಾಗುತ್ತೆ. ಬೀದಿ ನಾಟಕಕ್ಕೆ ಏನು ಬೇಕಾಗಿರ್ಲಿಲ್ಲ. ಆಮೇಲೆ ಅಲ್ಲಿ ಬಹಳಷ್ಟು ಆಶು ಕವಿತೆಗಳು ಅಲ್ಲೇ ಹುಟ್ಕೊಳ್ಳೋದನ್ನು ನೋಡ್ತಾ ಇರ್ತೀವಿ ನಾವು. ಆಮೇಲೆ ನಾನು ಸಮುದಾಯದವರು ಒಂದು ಜಾಥಾ ಮಾಡಿದ್ರಲ್ಲ, ಸಮುದಾಯ ಮೊದಲನೇ ಜಾಥಾ ಬೀದರ್ನಿಂದ ಮತ್ತು KGF ಇಂದ. ಸೊ ಆ ಜಾಥಾದಲ್ಲಿ ಹೆಚ್ಚೆಚ್ಚಿಗೆ ನಾವು ಭಾಗವಹಿಸಿದ್ರಿಂದ ನಮ್ಗೆ ಬೀದಿ ನಾಟಕವು ಕೂಡ ಪ್ರಬಲವಾದಂಥ ಒಂದು ಅಸ್ತ್ರ ಸಾಧನ ಸಂವಹನದಲ್ಲಿ ಅಂತ ಅಂದ್ಕೊಂಡು ನಾವು ಬೀದಿ ನಾಟಕಗಳನ್ನು ಬರೀತಾರೆ. ತಾವು ಗಂಗಾ ಭಾರತ ಅಂತಾನೂ ಕೂಡ. ಹೌದು, ಗಂಗಾ ಭಾರತ ದೊಡ್ಡ ನಾಟಕ ಅದು. ನಾನು ನಾಟಕ ಬರೆಯೋಕ್ಕೆ ಶುರುವಾಗಿದ್ದು ಇಕ್ಬಾಲ್ ಹೇಳಿದ್ನಲ್ಲ, ಮಕ್ಕಳಿಗೋಸ್ಕರ ನಾಟಕ ಬರೀಬೇಕು ಅಂತ ಸೀರಿಯಸ್ ಆಗಿ ಬಂದವನು. ಆ ನಾಟಕ ಬರೆದೆ, ಆ ನಂತರ ಅದನ್ನೇ ಬರಿತಾ ಬಂದೆ. ಅದ್ರ ಮೊದಲು CGK ಅವ್ರು ಏನು ಮಾಡಿದ್ರು ಅಂದರೆ, ನನ್ನ ಹತ್ರ ಗಂಗಾ ಭಾರತ ಅಂತ ಒಂದು ನಾಟಕ ಬರೆಸಿದ್ರು ಅವರು. ಅದು ಮೇಜರ್ ಪ್ಲೇ ಒಂದು. ಅಲ್ಲಿಂದ ಆಚೆಗೆ ಸುಮಾರು ನಾಟಕಗಳನ್ನ ಬರಿತಾ ಹೋದೆ. ಅಂಬೇಡ್ಕರ್ ಬಗ್ಗೆನೇ ಸುಮಾರು ಒಂದು 18 ನಾಟಕ ಬರಿಬೇಕು ಅಂದ್ಕೊಂಡಿದ್ದೀನಿ. ಈಗಾಗಲೇ 7-8 ನಾಟಕ ಬರೆದಿದ್ದೀನಿ ನಾನು. 18 ನಾಟಕ ಬರಿಬೇಕು. ಭೀಮ ಭಾರತ ಅಂತ, ಮಹಾಭಾರತ ಇದ್ದಂಗೆ ಭೀಮ ಭಾರತ, ಅಂಬೇಡ್ಕರ್ ಕುರಿತಂತೆಯೇ 18 ನಾಟಕ ಬರಿಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಕೆಳಗರಿಗೆ ಇನ್ನೊಂದು ನಾನು ನೆನಪು ಕೂಡ ಮಾಡಬೋಣ.
ಡಿಸೆಂಬರ್ 6 ಅಂದರೆ ಮುಂದಿನ ವಾರ ಡಾಕ್ಟರ್ BR ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದಂಥ ದಿನಾನೂ ಕೂಡ ಇದೆ. ನೀವು ಕೂಡ 18 ನಾಟಕವನ್ನು ಬರೀಬೇಕು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಒಂದು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಅಷ್ಟೇ ನಾವು ನೋಡ್ತಾ ಇದ್ದೀವಿ, ಅದೇ ಆದರೆ ಸಾಮಾಜಿಕ ಚಳುವಳಿಯ ನೇತಾರ ಅಂತ ತಿಳಿಸ್ಕೊಡೋದು ನಮಗೆ ಅನಿವಾರ್ಯ. ಅಷ್ಟೇ ಅಲ್ಲ, ಹೆಚ್ಚು ಕಮ್ಮಿ ಒಂದು 500 ವರ್ಷಗಳ ಭಾರತದ ಇತಿಹಾಸದಲ್ಲಿ ನಿಜವಾದಂಥ ಒರಿಜಿನಲ್ ಮೈಂಡ್ ಅಂತ ಏನಾದ್ರು ಕರೆಯೋದಾದ್ರೆ, ಜೀನಿಯಸ್ ಅಂತ ಕರೆಯೋದಾದ್ರೆ ಅಂಬೇಡ್ಕರ್ ಮೈಂಡ್ ಹುಟ್ಟು. ಆಮೇಲೆ ಜಾತ್ಯತೀತತೆಯನ್ನ ಸಾರಿದಂತಹ ಒಂದು ಹರಿಕಾರ ಅಂತಾನೂ ಕೂಡ ನಾವು ಹೇಳಬೇಕು. ಆ ಕಾನೂನು ಪಂಡಿತನೂ ಹೌದು, ಆರ್ಥಿಕ ತಜ್ಞನೂ ಹೌದು. ಅವರನ್ನ ನೀವು 33 ಶಿಸ್ತುಗಳಲ್ಲಿ ಅವರ ಇದನ್ನ ಪರಿಣಿತಿನ ಗುರುತಿಸಬಹುದು. ಹೌದು. ಆಮೇಲೆ ಅಮೇಝಿಂಗ್ ಆ ಥರದೊಂದು ಮೈಂಡ್, ಬಹುಮುಖಿ, ಅದು ಬಹುಮುಖ್ಯ ಪ್ರತಿಭೆ. ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ನಾಟಕಗಳನ್ನು ಕೂಡ ಬರೀಬೇಕು ಅಂತ ಯೋಚನೆಯಲ್ಲಿ ಇದ್ದೀರಿ. ಈಗಾಗಲೇ ಬರೆದಿದ್ದೀನಿ ನಾನು. ನನ್ನ ಅಂಬೇಡ್ಕರ್ ಬರೆದಿದ್ದೀನಿ, ಅಂಬೇಡ್ಕರ್ ಕೊಲಾಜ್ ಬರೆದಿದ್ದೀನಿ, ಆನಂತರ ಬಾಲಕ ಅಂಬೇಡ್ಕರ್ ಬರೆದಿದ್ದೀನಿ, ಅಂಬೇಡ್ಕರ್ ಮತ್ತು ಆ ಜಿಂಕೆ ಮರಿಯು ಅಂತ ಒಂದು ಬರೆದಿದ್ದೀನಿ. ಸುಮಾರು ಒಂದು 5-6 ನಾಟಕಗಳು ಈಗಾಗಲೇ ಇದ್ದಾವೆ. ಒಂದು 8 ನಾಟಕದವರೆಗೂ ಇದೆ ನನ್ನ. ಹಾಗೆಯೇ SC/ST ಕಾರ್ಪೊರೇಷನ್ಗೆ ಒಂದಿಷ್ಟು ಡಾಕ್ಯುಮೆಂಟ್ರಿ ಕಥೆಗಳನ್ನು ಕೂಡ ತಾವು ಬರೆದಿದ್ದೀರಿ ಅಂತ ನೆನಪು. ಆ ಕಾರ್ಪೊರೇಷನ್ಗೆ ಅದರ ಸಾಹಸ ಕಥೆಗಳನ್ನು ಮತ್ತು ಅದು ಮುಟ್ಟಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಶಿವರುದ್ರೇನವರೇನೋ ಅದನ್ನು ಡಾಕ್ಯುಮೆಂಟ್ರೀಸ್ ಏನೋ ಮಾಡ್ತಿದ್ರು, ಅದು ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದೀನಿ ನಾನು. ಸುಮಾರು ಡಾಕ್ಯುಮೆಂಟ್ರಿಗಳಿಗೆ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದೀನಿ, ಕಿರುಚಿತ್ರಗಳು. ಬಹಳಷ್ಟು ಅಕಾಡೆಮಿಗಳಿಗೆ ಮೆಂಬರ್ ಕೂಡ ಆಗಿದ್ರಿ. ಹೌದು, ಕನ್ನಡ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಆಗಿದ್ದೆ. ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿವಿ ನಾವು. ಆಮೇಲೆ ಟಾಸ್ಕ್ ಫೋರ್ಸ್ ಆಫ್ ಅಡಲ್ಟ್ ಎಜುಕೇಶನ್ ಈಗ ಮೆಂಬರ್ ಆಗಿದೆ, ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅದರೊಟ್ಟಿಗೆ ತಾವು ಡಾನ್ಸ್ ಡ್ರಾಮಾವನ್ನು ಮಾಡಿದ್ರಿ. ಹೌದು, ಡ್ಯಾನ್ಸ್ ಡ್ರಾಮಾ ಅಂತಂದರೆ ನಾವು ಆ್ಯಕ್ಚುಲಾಗಿ ರಂಗಭೂಮಿ, ಸಾಹಿತ್ಯ, ಸಂಸ್ಕೃತಿ ಇವನ್ನೆಲ್ಲ ಒಳಗೊಂಡಂತೆ, ಸಂವಹನ ಇದನ್ನು ಒಳಗೊಂಡಂತೆ ಸಾಮಾಜಿಕವಾಗಿ ಕೆಳಗೆ ತಳ್ಳಲ್ಪಟ್ಟಿರುವಂಥ ಎಲ್ಲರ ಅಸ್ಮಿತೆಗಳನ್ನು ಒಂದು ದೊಡ್ಡ ಅಸ್ಮಿತೆಯಾಗಿಸ್ಬೇಕು ಅನ್ನೋವಂಥ ದಿಕ್ಕಿನಲ್ಲಿ ಆದಿಮ ಅಂತ ಒಂದು ಸಾಂಸ್ಕೃತಿಕ ಸಂಘಟನೆ ಕಟ್ಟಬೇಕಾಯಿತು. ಸೊ ಅದರಲ್ಲಿ ಹಲವು ಸ್ನೇಹಿತರು ಸೇರ್ಕೊಂಡು ಕಟ್ಟಿದ್ವಿ. ಅದರಲ್ಲಿ ನಾನು ಒಂದು ಸ್ವಲ್ಪ ಮುಂಚೂಣಿಯಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದೆ. 2014ರವರೆಗೂ ಭಾಳ ಆಕ್ಟಿವ್ ಆಗಿ ಅದರಲ್ಲಿದ್ದೆ. ಅದೇ ಭಾಳ ದೊಡ್ಡ ಕನಸು ಅನ್ನೋ ರೀತಿಯಲ್ಲಿ ಆಯಿತು. ಆಮೇಲೆ ಕೋಟಗಾನಹಳ್ಳಿ ರಾಮಯ್ಯನವರೇ, ಈಗ ನಾನು ಇಷ್ಟೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಯಾವ ಕ್ಷೇತ್ರ ಬಿಟ್ರಿ? ಯಾಕಂತ ಆಲ್ಮೋಸ್ಟ್ ಸಂಶೋಧನೆ ಬಿಟ್ಟಿದ್ದೆ. ಸಂಶೋಧನೆಯನ್ನು ಕೂಡ ಒಂದು ರಿಸರ್ಚ್ ಬುಕ್ ಅನ್ನು ಬರ್ತೀನಿ ಅಂತಂದ್ರಿ. ಹೌದು, ಇದನ್ನೇನಾದ್ರು ನಮ್ಮ ಈ PhD ಥೀಸಿಸ್ಗೂ ಅಥವಾ ಆ ಥರ ಇಲ್ಲ, ಸುಮಾರು ಅದು ರೆಫರ್ ಮಾಡ್ತಾರೆ ಅನೇಕರು. ಈಗ ಯಾರು ಕನ್ನಡ ಆ್ಯಕ್ಚುಲಿ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಈ ಕೃತಿಯನ್ನು ಗಮನಿಸ್ತಾರೆ. ಸೊ ಅದನ್ನು ಬರಿಬೇಕಾದ ಸಂದರ್ಭ ಕೂಡ ನಾನು ಅದನ್ನು ಬರಿಬೇಕು ಅಂತ ಬರೀಲಿಲ್ಲ, ಆಕಸ್ಮಿಕವಾಗಿ ಬರಿಬೇಕಾಯ್ತು, ಅದಕ್ಕೋಸ್ಕರ ಬರದೆ ಅಷ್ಟೇ. ನಾನು ಸಂಶೋಧನೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಎಲ್ಲ ಪತ್ರಿಕೋದ್ಯಮನೂ ಗೊತ್ತಿರಲಿಲ್ಲ ನನಗೆ. ಯಾವುದು ನಾನು ಮೊದಲು ಒಂದು ಸಣ್ಣ ಯಾವುದೋ ಒಂದು ಪೂರ್ವ ತಯಾರಿ ಅಥವಾ ಅಲ್ಲೆಲ್ಲೋ ಒಂದು ಅನುಭವದ ಜಗತ್ತು ಏನು ಇರಲಿಲ್ಲ. ಪತ್ರಿಕೋದ್ಯಮಕ್ಕೆ ಹೋದಾಗ ನನಗೇನು ಗೊತ್ತಿರಲಿಲ್ಲ ಪತ್ರಿಕೋದ್ಯಮ ಅಂತಂದರೆ. ಮೊದಲನೇ ರಿಪೋರ್ಟಿಂಗೆ ನಾನು ಕಳಿಸಿದ್ದು ಲಂಕೇಶ್ ಅವರು ಮೀನಾಕ್ಷಿಪುರಂ ಮತಾಂತರ, ನೆನಪಿರ್ಬೇಕು ನಿಮ್ಗೆ. 19 ಜನ ತಮಿಳುನಾಡಿನ ಮೀನಾಕ್ಷಿಪುರಮಲ್ಲಿ ದಲಿತರು ಇಸ್ಲಾಂ ಮತಕ್ಕೆ ಸೇರಿದ್ರು. ಅದು ದೊಡ್ಡ ಸಂಚಲನ ಕ್ರಿಯೇಟ್ ಮಾಡ್ತು ಪ್ರಪಂಚದಾದ್ಯಂತ ಅದು. ಸೊ ಅದರ ರಿಪೋರ್ಟಿಂಗ್ ಹೋಗಿದ್ದೆ. ರಿಪೋರ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಅದಾದಮೇಲೆ ಹಾಗೆ ಒಂದೊಂದು ಕಲಿತಾ ಹೋಗೋದಷ್ಟೇ, ನಿರಂತರ. ಆ ಥರನೇ ಈಗ ಪ್ರತಿಯೊಂದು ನಾನೇನು ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನು ಓದನಲ್ಲ. ಅವಕಾಶ ಬಂದಾಗ ಅದಕ್ಕೋಸ್ಕರ ಕಲಿಬೇಕಾಗುತ್ತೆ, ತಯಾರಾಗಬೇಕಾಗುತ್ತೆ. ಅದನ್ನು ತಯಾರಿ ಮಾಡ್ಕೊಂಡು ಅದನ್ನು ಮಾಡಿತಾ ಹೋಗೋದು. ಆಮೇಲೆ ಚಳುವಳಿಗೆ ತಮ್ಮ ಸಾಮಾಜಿಕ ಕಳಕಳಿ ಮುಖ್ಯ ಕಾರಣ ಆಯಿತು. ಹೋರಾಟಗಾರರಾಗಿ ಒಂದು ರೀತಿಯಲ್ಲಿ ತಾವು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ರಿ. ಅದೇ ರೀತಿಯಲ್ಲಿ ಹೋರಾಟದ ಮುಂಚೂಣಿಯಲ್ಲಿಯೂ ಕೂಡ ನಿಂತ್ರಿ. ಮುಂಚೂಣಿಯಲ್ಲಿ ಅಂತಂದರೆ ಅದರ ಪ್ರಜ್ಞೆ ಮತ್ತು ಬೌದ್ಧಿಕತೆಯನ್ನು ಕಾಪಾಡೋದಿದೆಯಲ್ಲ, ಒಂದು ಪ್ರಜ್ಞೆನ ಕಾಪಾಡೋದಿದೆಯಲ್ಲ, ಆ ಭಾಗ ನನಗೆ ಭಾಳ ಮುಖ್ಯ ಅನ್ನಿಸ್ತು. ನಾನೇನು ನಾಯಕ ಆಗಿ ಅಥವಾ ಸಂಚಾಲಕ, ಅದರಲ್ಲೇನು ಸಂಚಾಲಕರಾದರೆ ನಾಯಕರು ಅನ್ನೋ ಥರಕ್ಕೆ ಆಗ್ತಿತ್ತು. ದೇವನೂರು ಮಹಾದೇವ ಸಂಚಾಲಕರಾಗಿದ್ದರು, ಬಿ ಕೃಷ್ಣಪ್ಪ ಸಂಚಾಲಕರಾಗಿದ್ದರು, ಇನ್ನು ಉಳಿದವರು CM ಮುನಿಯಪ್ಪ ಅಂತ ಆಗಿದ್ರು, ಸಾಗರ್ ಅಂತ ಆಗಿದ್ರು, ಮುನಿಸ್ವಾಮಿ ಅಂತ ಆಗಿದ್ರು, ಇವರೆಲ್ಲ ಆಗಿದ್ರು. ನಾನು ಯಾವತ್ತು N. ವೆಂಕಟೇಶ್, ಭಾಳ ಮುಖ್ಯವಾಗಿ ದಲಿತ ಚಳುವಳಿಯನ್ನು ಜ್ಞಾಪಿಸ್ಕೋಬೇಕಾದ್ರೆ N. ವೆಂಕಟೇಶು ಮರಿಲೇಬಾರದಾಗಿರೋಂಥ ಹೆಸರು. ನಾನು N. ವೆಂಕಟೇಶು ಒಟ್ಟಿಗೆ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು. ಸೊ ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಅದರ ಬೌದ್ಧಿಕತೆಯನ್ನು ವಿಸ್ತರಿಸೋದು ಮತ್ತು ಅದು ಕುಗ್ಗದಂತೆ ಕಾಪಾಡೋದು, ಇದನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡೆ. ಅದಕ್ಕೆ ಇವತ್ತಿಗೂ ಕೂಡ ಅದೇ ಕೆಲಸನ ನಾನು ಬೇರೆ ಬೇರೆ ಸ್ತರಗಳಲ್ಲಿ ಮುಂದುವರಿಸ್ತೀನಿ. ನೀವು ಮಾತನಾಡ್ತಾ ಇರಬೇಕಿದ್ರೆ ಗದ್ದರ್ ವಿಷಯವನ್ನು ಹೇಳ್ತಾ ಇದ್ವಿ. ಗದ್ದರ್ನಿಂದ ಪ್ರಭಾವಿತರಾಗಿ ಒಂದಿಷ್ಟು ಕವಿತೆಗಳನ್ನು ಇಲ್ಲಿ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡುವುದರ ಮುಖಾಂತರ ಇರ್ಬೋದು, ಅಥವಾ ಅದರಿಂದ ಪ್ರಭಾವಿತರಾಗಿ ಬರೆದಂತಹ ಕವಿತೆಗಳಿರ್ಬೋದು, ಎಲ್ಲ ಮಾಡಿದ್ದೀರಿ ಕೋಟಗಾನಹಳ್ಳಿ ರಾಮಯ್ಯನವರೇ. ಅದೇ ರೀತಿಯಲ್ಲಿ ತಾವು ಹೊರ ರಾಜ್ಯಗಳಲ್ಲಿ ಹೋಗಿ ಯಾವ ರೀತಿಯ ಒಂದು ಹೋರಾಟವನ್ನು ನಮ್ಮ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಾಗ ಇಲ್ಲ, ಆ ಥರ ನೋಡೋದಾದರೆ ನನಗೆ ಬೇರೆ ಬೇರೆ ರಾಜ್ಯಗಳ ಹೋರಾಟಗಳಲ್ಲಿ
ಅನ್ನೋದಕ್ಕಿಂತಲೂ ಹೋರಾಟಗಾರರ ಜೊತೆ ಸಂಬಂಧ ಇತ್ತು ನನಗೆ. ಈಗ ಆಂಧ್ರದಲ್ಲಿ ದಲಿತ ಮಹಾಸಭಾ ಅಂತ ಮಾಡಿದರು, ಬಜ್ಜಾ ತಾರಕಮ್ ಇದರಲ್ಲಿ, ಕತ್ತಿ ಪದ್ಮರಾವ್ ಇದ್ದರು. ಜೊತೆಗೆ ಇತ್ತೀಚೆಗೆ ನನಗೆ ತಮಿಳುನಾಡಲ್ಲಿ ಆಗ್ತಿರೋದು ಪಾರಂಜಿತ್ ಎಕ್ಸ್ಪೆರಿಮೆಂಟ್ಸ್ ಏನಿದೆ, ನೀಲಂ ಮೂಲಕ ಮಾಡ್ತಾ ಇರೋಂಥ ಪ್ರಯೋಗಗಳೇನಿದ್ದಾವೆ ಅದ್ರ ಜೊತೆಗೆ ಹೆಚ್ಚು ನಿಕಟತೆ ಇದೆ. ಅವ್ರು ಕರೀತಾರೆ, ಕರೆದಾಗ ಹೋಗಿದ್ದೀನಿ. ಜೊತೆಗೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅದೇ ನಮ್ಮ ಜಾಗಕ್ಕೆಲ್ಲ ಬಂದಿದ್ದಾರೆ ಮತ್ತು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಟ್ರಾನ್ಸ್ಫಾರ್ಮೇಟಿಂಗ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ಇತ್ತೀಚಿನ ದಿನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಮಾರ್ಗ ಅಂತಾನು ಹೇಳಬೇಕಾಗುತ್ತೆ ಕೋಟಗಾನಹಳ್ಳಿ ರಾಮಯ್ಯನವರೇ. ಹೌದು, ಆ ಇದರೊಳಗಡೆ ಆ ಶೈಕ್ಷಣಿಕವಾದಂಥ ಒಂದು ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ನಾನು ಕನ್ನಡದಲ್ಲಿ ಒಂದು ನಿಜಕ್ಕೂ ಕೂಡ ಏನು ಶಿಕ್ಷಣ ಅಥವಾ ವಿದ್ಯೆ ಅಂತಂದರೆ ಕೇವಲ ಅದು ಏನೋ ಒಂದು ಜೀವನಕ್ಕೆ ಮಾತ್ರ ಅಲ್ಲ, ಅದು ಪೂರ್ಣವಾಗಿ ಮನುಷ್ಯ ಅರಳೋದಕ್ಕೆ ಬೇಕಾಗಿರೋವಂಥ ಒಂದು ದೊಡ್ಡ ಇದದು. ಸೊ ಆ ಥರ ಆಗಬೇಕು ಎಜುಕೇಷನ್ ಅಂತ ನಾನು ಹಲವು ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಹೆಚ್ಚಿಗೆ ನಾನೀಗ ಡೆಡಿಕೇಟೆಡ್ ಟುವರ್ಡ್ಸ್ ಓನ್ಲಿ ಮಕ್ಕಳು ಮತ್ತು ಅವ್ರ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಪರ್ಟಿಕ್ಯುಲರ್ ಆಗಿ ಅದು ಎಷ್ಟು ದೋಷಪೂರ್ಣವಾಗಿದೆ, ಎಷ್ಟು ಏನದು ಮಕ್ಕಳ ಕಲ್ಪನೆಯನ್ನು, ಅವರ ಬೌದ್ಧಿಕತೆಯನ್ನು ವಿಸ್ತರಿಸೋಲ್ಲ ಅನ್ನೋದು ಗೊತ್ತಿದೆ. ಆ ಲಿಮಿಟೇಷನ್ಸನ್ನು ಒಡೆದು ನಾನು ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಬುಡ್ಡಿದೀಪ ಅಂತ ಒಂದು ಸಂಸ್ಥೆನೂ ಅದಕ್ಕೋಸ್ಕರನೇ ಕಟ್ಕೊಂಡಿದ್ದೀವಿ. ಬುಡ್ಡಿದೀಪ ಸೌಂದರ್ಯಾನುಭೂತಿಯ ಮೂಲಕ ಶಿಕ್ಷಣ ಅನ್ನೋದು ನನ್ನ ಶಿಕ್ಷಣ ಸಿದ್ಧಾಂತ. ಅದಕ್ಕೆ ಬೇಕಾದಂಥ ಇದನ್ನು ಬರಿತಾ ಇದ್ದೀನಿ, ಅದನ್ನು ಸಿದ್ಧಾಂತವಾಗಿ ಮಂಡಿಸಬೇಕು. ಅದಕ್ಕೋಸ್ಕರ ಫೈನಲ್ ಅನಾಲಿಸಿಸಲ್ಲಿ ಇದನ್ನು ಬರಿತಾ ಇದ್ದೀನಿ. ಅದೇ ತಮ್ಮ ವಿಷನ್ ಕೂಡ ಆಗಿದೆ. ಹೌದು, ಬುಡ್ಡಿದೀಪ. ಏನಿದೆ ಬುಡ್ಡಿದೀಪ? ಬುಡ್ಡಿದೀಪ ಅಂದರೆ ಏನಿಲ್ಲ, ಒಂದು ಸರ್ವಶಿಕ್ಷಣ ಅಭಿಯಾನಕ್ಕೆ ಅನಿತಾ ಕೌಲ್ ಎಗೈನ್ ಆಯಮ್ಮನ ಹತ್ರನೇ ಬರಬೇಕಾಗುತ್ತೆ. ಸಚ್ ಎ ಗ್ರೇಟ್ ಲೇಡಿ. ಎಷ್ಟೊಂದು ಕನ್ಸರ್ನ್ಡ್ ಇತ್ತು ಆಯಮ್ಮನಿಗೆ ಮಕ್ಕಳ ಬಗ್ಗೆ ಅಂತಂದರೆ. NCERT ಇದಾಗಿರೋವಾಗ ಏನು ಮಾಡಿದ್ರು ಅಂತಂದರೆ, ನನ್ನ ಪ್ರಯೋಗಗಳನ್ನ ಇಲ್ಲಿ ನೋಡಿದ್ಲಲ್ಲ, ಅದಾದಮೇಲೆ ಅಲ್ಲಿ NCF ಅಂತ ಒಂದು ಮಸೂದೆ ಪಾಸ್ ಆಯಿತು ಪಾರ್ಲಿಮೆಂಟಲ್ಲಿ, ನ್ಯಾಷನಲ್ ಕ್ಯಾರಿಕ್ಯುಲಮ್ ಫ್ರೇಮ್ವರ್ಕ್, NCF 2005. ಸೊ ಅದರ ಕುರಿತಂತೆ ಅದರಲ್ಲಿ 20 ಪುಟಗಳದ್ದು ಒಂದು ಅನಾಲಿಸಿಸ್ ಇದೆ. ಏನು ಸಂಸ್ಕೃತಿ, ಜನಪದ, ಸಾಹಿತ್ಯ, ರಂಗಭೂಮಿ ಇವುಗಳನ್ನ ಹೆಂಗೆ ಒಳಗೊಳ್ಳಬೇಕು ಪ್ರಾಥಮಿಕ ಶಿಕ್ಷಣದಲ್ಲಿ ಅನ್ನೋದಕ್ಕೆ ಅದೊಂದು ಮಾರ್ಗದರ್ಶಿ ಟಿಪ್ಪಣಿ ಇದೆ. 20 ಪುಟಗಳಿದೆ. ಅದು ಆಲ್ಮೋಸ್ಟ್ ನಮ್ಮ ಚೌಕಿ ಅಂತ ಒಂದು ಸಂಘಟನೆ ಕಟ್ಟಿದ್ದೆ ನಾನು, ಟ್ರಸ್ಟ್, ಅದ್ರ ಮೂಲಕ ಮಾಡ್ತಿದ್ದೆ ಇದನ್ನು ಮೊದಲು, ಆದಿಮ ಆಗೋಕ್ಕೆ ಮೊದಲು. ಸೊ ಆ ಪ್ರಯೋಗಗಳನ್ನು ಕೇಳಿದ ಅನಂತಮೂರ್ತಿ ಅದಕ್ಕೆ ಹೆಡ್ ಆಗಿದ್ದು. ಅವರೇನು ಮಾಡಿದ್ರು ಅಂದರೆ, ಎಲ್ಲೂ ನಮ್ಮ ಅಕ್ನಾಲೆಡ್ಜ್ ಮಾಡಿಲ್ಲ, ಇಂಥ ಕಡೆ ಸೋರ್ಸ್ ಅಂತ ಮಾಡಿಲ್ಲ, ಬಟ್ ಇಕ್ಬಾಲ್ನ ಕೇಳಿ ಇಕ್ಬಾಲ್ ಮೂಲಕ ತಿಳ್ಕೊಂಡು ಅದನ್ನು ಪೂರ್ತಿ ಅದನ್ನೇ ನಾವೇನು ಮಾಡಿದ್ವಿ ಅದನ್ನೇ ಅವರಲ್ಲಿ ಅಳವಡಿಸಿದ್ರು ಅದು. ಸೊ ಅದಾದಮೇಲೆ ಏನಾಯಿತು ಅಂದರೆ 2013ವರೆಗೂ ಕೂಡ 5ರಲ್ಲಾಗಿರೋದು 7-8 ವರ್ಷಗಳ ಕಾಲ ಒಂದೇ ಒಂದು ಮಾಡೆಲ್ ಕ್ರಿಯೇಟ್ ಮಾಡಲಿಲ್ಲ ಯಾರೂ. ಅದರಲ್ಲಿ ಇವತ್ತೇನು ಒದ್ದಾಡ್ತಾ ಇದ್ದೀವಿ ನಾವು, ಅದೆಲ್ಲಕ್ಕೂ ಬಿಕ್ಕಟ್ಟುಗಳ ಪರಿಹಾರ ಇದೆ. ಅದರಲ್ಲಿ ಹೇಳ್ತಾರೆ ಅವರು, ಲೋಕಲ್ ಅಂದರೆ ಸ್ಥಳೀಯ ಚರಿತ್ರೆ ಮತ್ತು ಸ್ಥಳೀಯವಾಗಿ ಪಠ್ಯಪುಸ್ತಕಗಳನ್ನು ನೀವು ರಚನೆ ಮಾಡ್ಕೋಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅಲ್ಲಿ. ಆಮೇಲೆ ಯಾರು ಮಾಡಲ್ಲ, ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ವೇ ಇಲ್ಲ. ನಾವು ರಿಸ್ಟ್ರಿಕ್ಷನ್ ಹಾಕೊಳ್ತಾ ಇದ್ದೀರಿ, ಮಾಡ್ತಾ ಇಲ್ಲ. ಅವ್ರೇನು ಮಾಡಿದ್ರು ಅಂದರೆ, ಕರೆದ್ಬಿಟ್ಟು, ಇಲ್ಲ ರಾಮಯ್ಯ ನೀವೇನಾದ್ರು ಮಾಡಲೇಬೇಕು, ಇದರಲ್ಲಿ ಒಂದು ಏನಾದ್ರು ಮಾಡಿಕೊಡಿ ಅಂತ ಹೇಳಿದ್ರು. ನಾನೇನು ಮಾಡಿದೆ ಅಂತಂದರೆ, ಕಲಾ ಸಂಪದ ಅಂತ ಒಂದು ಯೋಜನೆನ ಕೊಟ್ಟೆ. ಅವ್ರೇನು ಮಾಡಿದ್ರು ಅಂತಂದರೆ ಅದನ್ನು ಒಪ್ಪಲಿಲ್ಲ ಅವರು. ಯಾಕೆಂದರೆ ಅಷ್ಟರೊಳಗೆ ಸರ್ವಶಿಕ್ಷಣ ಅಭಿಯಾನದಲ್ಲಿ ಬೇರೆ ಬೇರೆ ಥರ ಕೋರ್ಸಸ್ ಬಂದುಬಿಟ್ಟಿದ್ರು, ಅದೆಲ್ಲ ಆಗಿತ್ತು. ಪೈಲಟ್ ಪ್ರಾಜೆಕ್ಟ್ ಅಂತೇನೋ ನನಗೆ ಮಾಡಿ ಅಂತ ಅಂದ್ಕೊಂಡು 20 ಶಾಲೆಗಳಲ್ಲಿ ನಾನು ಮಾಡಬೇಕಾಯ್ತು. ಮಾಡಬೇಕಾದ್ರೆ ಒಂದು ಬೇಸ್ಲೈನ್ ಸರ್ವೆ ಮಾಡಬೇಕಾಯ್ತು, ಒಂದು ಸಮುದಾಯದ ಜೊತೆ ಮಾಡಬೇಕಿತ್ತು. ಅಂದರೆ ಹಳ್ಳಿ ಯಾರಿರ್ತಾರೆ, ಸ್ಕೂಲ್ ಇರ್ತದೆ, ಅದು ಮೇಸ್ಟ್ರುಗಳ ಜೊತೆ ಮಾಡಬೇಕಿತ್ತು, ಜೊತೆಗೆ ಮಕ್ಕಳ ಜೊತೆ ಮಾತಾಡಬೇಕಿತ್ತು. ಎಲ್ಲ ಬೇರೆ ಬೇರೆ ಬರ್ಕೊಟ್ಟಿದ್ದೆ ನಾನು, ಪ್ರಶ್ನಾವಳಿಗಳಿತ್ತು. ಆ ಸರ್ವೆ ಈಗೇನು ಮಾಡ್ತಾ ಇದ್ದಾರಲ್ಲ ಸರ್ವೆ, ಅದೇ ಥರ ಸರ್ವೆ, ಅದು ಅಷ್ಟೇ ಕಷ್ಟ ಅಷ್ಟಿತ್ತು. ಅದನ್ನು ಯಾರನ್ನು ಕರೆಯೋದು ಅಂತ ಟ್ರೈ ಮಾಡಿದೆ. ಮೊದಲು ಈ ಸಾಹಿತ್ಯದ ವಿದ್ಯಾರ್ಥಿಗಳನ್ನ ನೋಡಿದೆ, ಸ್ನಾತಕೋತ್ತರ, ಅವ್ರ ಕಷ್ಟ ಅನ್ನಿಸ್ತು. ಆಮೇಲೆ MSW ಮಾಡ್ತಿದ್ರಲ್ಲ ಅವರು, ಸಮಾಜ ಇವರು, ಅವರು ಕರೆದೆ, ಬಂದರು ಒಂದು 30 ಜನ, 5 ಜನರು ತಂಡ ಮಾಡ್ಕೊಳ್ಳಿ ಅಂದ್ರೆ, ಅವ್ರು ಒಂದು 5 ತಂಡ ಮಾಡ್ಕೊಂಡ್ರು. 5 ತಂಡ ಮಾಡಿ ನೀವೊಂದು ಹೆಸರಿಟ್ಕೊಳ್ರಿ ಗುರುತಿಗೆ ಅಂತಂದೆ. ಅವ್ರೇನು ಮಾಡಿದ್ರು, ವಿಸ್ತಾರ, ರಚನಾ, ಈ ಥರ ಇವೆಲ್ಲ ಬೇಡಪ್ಪ, ತುಂಬ ಇದಾಗಿರೋ ರೂಟೆಡ್ ನಮ್ಮ ದೇಸಿ ಇರ್ಬೇಕು ಅದು, ಅಂಥದ್ದು ಇಟ್ಕೊಳ್ಳಿ. ಏನು ಸರ್ ಹಂಗಂದ್ರೆ ಅಂತಂದ್ರೆ, ಒಂದು ಕೆಲಸ ಮಾಡಿ ಬುಡ್ಡಿದೀಪ ಅಂತ ಇಟ್ಕೊಳ್ರಿ ಅಂತಂದೆ. ಬುಡ್ಡಿದೀಪ ಇಟ್ಕೊಳ್ಳಿ ಅಂತ. ಇನ್ನೊಬ್ಬರಿಗೆ ಗೊಂಗಡಿ ಇಟ್ಕೊಳ್ಳಿ. ಗೊಂಗಡಿ ಅಂದರೆ ಸೇಮ್ ರೈನ್ ಕೋಟ್ ಹಾಕೊಳ್ತೀವಿ ನಾವು, ಗೊರ್ಬು, ಗೊಂಗಡಿ ಅಂತ ಇಟ್ಕೊಳ್ಳಿ ಅಂತ. ಇನ್ನೊಬ್ರು ಮೆಟ್ಕೋಲು, ಮುದ್ದೆ ತೊಳಸೋವಾಗ ಒಂದು ಕೋಲ್ ಹಾಕ್ತೀವಲ್ಲ, ಮೆಟ್ಕೋಲ್ ಅಂತ ಇಟ್ಕೊಳ್ರಿ ಅಂತ. ಆಮೇಲೆ ಒಂಟಿ ಕೂರಿಗೆ ಇಟ್ಕೊಳ್ರಿ ಅಂತ, ಗೊತ್ತಾಗಬೇಕು ಇವು ಅಂತ. ಆಮೇಲೆ ಹೊಳಿತು, ಒಂದು ಕೆಲಸ ಮಾಡಿ, ನೀವು ಹೋಗ್ತಿರಲ್ಲ, ಅವ್ರಿಗೊಂದು ಸ್ಕೂಲ್ ಅಡಾಪ್ಟ್ ಮಾಡಿದ್ದೆ, ಈ ಶಾಲೆಗೆ ಹೋಗ್ಬೇಕು ನೀವು, ಇಂಥ ಹಳ್ಳಿಗೆ ಹೋಗ್ಬೇಕು ಅಂತ. ಒಂದು ಕೆಲಸ ಮಾಡಿ, ಬುಡ್ಡಿದೀಪ ತಂಡದವರು ನೀವು ಹೋಗ್ಬೇಕು, ನೀವು ಅದನ್ನು ತಗೊಂಡು ಹೋಗ್ಬೇಕು ಶಾಲೆಗೆ, ತೋರಿಸೋದಕ್ಕೆ ತಗೊಂಡು ಹೋಗ್ಬೇಕು ಅಂತ. ಅವರು ನಕ್ಬಿಟ್ಟು, ಏನು ಸರ್ ಹಿಂಗೆ ಹೇಳ್ತೀರಿ ನೀವು ಅಂತ ಅಂದ್ಕೊಂಡು ಹೋದರು.
ಅದು ಕಂಪಲ್ಸರಿ ಆಗಿದ್ದರಿಂದ ಅವ್ರು ಮಾಡಲೇಬೇಕಿತ್ತು. ಒಂಟಿ ಕೂರಿಗೆ ಅಂದರೆ ಕೂರಿಗೆ ತೊಗೊಂಡೋಗ್ಬೇಕು, ಗೊಂಗಡಿ ಹಾಕ್ಕೊಂಡೋಗಿ ನೋಡೋಣ ಏನಾಗುತ್ತೆ ನೋಡೋಣ, ಅದು ಒಂದು ಫನ್ ಕ್ರಿಯೇಟ್ ಆಗುತ್ತೆ, ನೋಡೋಣ ಬೆಟರ್ ಲರ್ನಿಂಗ್ ಸಿಗ್ಬೋದು ಅಂತ. ಅವ್ರು ಹೋದ್ರು ಹಳ್ಳಿಲಿ ಹೋಗ್ಬಿಟ್ಟು ನೋಡಿ ಬೆಗ್ಲಿ ಹೊಸಹಳ್ಳಿ ಅಂತ ಹಳ್ಳಿ ಹೆಸರು, ಹೋಗಿದ್ದಾರೆ. ಅಲ್ಲಿ ಬುಡ್ಡಿ ದೀಪ ಅಂತ ಕೇಳಿದ್ರೆ ಅವ್ರಲ್ಲಿ ನಗಾಡಕ್ಕೆ ಶುರು ಮಾಡಿದ್ರು. ಒಳ್ಳೆ ಕರೆಂಟ್ ಇದು ನೋಡಿ, ಹಿಂಗಿರಂಥ ಕಾಲದಲ್ಲಿ ಬುಡ್ಡಿ ದೀಪ ಎಲ್ಲರೂ ಇರ್ತದೆ, ನಮ್ಮ ಕೊಟ್ಟಿಗೆಗಳಲ್ಲೂ ಅದಿಲ್ಲ. ಹಂಗಂದು ಅಲ್ಲೊಂದು ಮುದುಕಿ ಇದ್ದಾಳೆ, ಗುಡಿಸ್ಲಿದೆ ನೋಡಿ, ಅಲ್ಲೇನೋ ಇರ್ಬೋದು ಅಂತ ಇವ್ರು ಹೋಗಿದ್ದಾರೆ. ಆ ಮುದುಕಿ ಹತ್ರ ಬುಡ್ಡಿ ದೀಪ ಇದೆ. ಅವ್ರು ನೋಡಿ ಯಾಕೆ ಸ್ಥಿತಿ ನೋಡಿ ಕಣ್ಣೀರು ಬಂದ್ಬಿಟ್ಟಿದೆ ಅವ್ರಿಗೆ. ಬಂದ್ಬಿಟ್ಟು ಫೀಡ್ಬ್ಯಾಕ್ ಮಾಡೋವಾಗ ಸಂಜೆ ಹತ್ತೇ ಬಿಟ್ಟರು ಕೆಲವು ಹುಡುಗರು, ಸರ್ ನಾವು ನೋಡೇ ಇರಲಿಲ್ಲ ಸರ್ ಈ ಥರದ. ಅವಾಗ ಅನ್ನಿಸ್ತು, ಹೌದು ನೀವು BPL ಮೂಲಕ ನಿರ್ಧಾರ ಮಾಡೋದಕ್ಕಿಂತಲೂ ಬುಡ್ಡಿ ದೀಪದ ಮೂಲಕ ನಿರ್ವಹಣೆ ಮಾಡಿದ್ರೆ ಫಸ್ಟ್ ಸಿಟಿಸನ್ಸ್ ಆಗಬೇಕಾಗುತ್ತೆ ಅವರು ಅಂತ. ಸೊ ಅದರಿಂದಾಗಿ ಬುಡ್ಡಿ ದೀಪ ಅನ್ನೋದು ಉಟ್ಕೊಂಡು ಅದೇ ಇವತ್ತು ನಮ್ಮ ಸಂಸ್ಥೆ ಮಾಡ್ಕೊಂಡಿರೋದು. ಆ ಬುಡ್ಡಿ ದೀಪದ ಮೂಲಕನೇ ಈ ಎಜುಕೇಷನಲ್ ಎಕ್ಸ್ಪೆರಿಮೆಂಟ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬುಡ್ಡಿ ದೀಪದ ಬೆಳಕನ್ನು ಜಗತ್ತಿಗೆ ಸಾರುವುದಕ್ಕೆ ಹೊರಟಿದ್ದೀರಿ. ಚಿಕ್ಕ ಬೆಳಕು ಅಲ್ಲ, ಅದು ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಹಿಡಿದು ಅನೇಕರು ನಮ್ಮ ಹಿರಿಯ ತಲೆಮಾರಿನವರು ಬುಡ್ಡಿ ದೀಪದ ಬೆಳಕಲ್ಲೇ ಓದಿರೋದು. ಹೌದು. ಇನ್ನೂ ನಾನಂತೂ ನಮ್ಮ ಕನ್ನಡದ ಎಲ್ಲ ದೊಡ್ಡ ಕಾದಂಬರಿಗಳು ಮಲೆಗಳಲ್ಲಿಂದ ಕಾನೂರಿಂದ ಎಲ್ಲವನ್ನ 8ನೇ ಕ್ಲಾಸಲ್ಲಿರೋವಾಗೆ ಓದಿದೆ ನಾನು. 8, 9ಕ್ಕೆ ಬರೋವಾಗ ಎಲ್ಲ ಬುಡ್ಡಿ ದೀಪದ ಬೆಳಕಲ್ಲೇ ಓದಿದೆ. ಹೌದು. ನಮ್ಮ ಎಲೆಕ್ಟ್ರಿಸಿಟಿ ಬರೋದಕ್ಕಿಂತ ಮೊದಲು ಪ್ರತಿಯೊಬ್ರು ಓದಿದ್ದು ಕೂಡ ಬುಡ್ಡಿ ದೀಪದಲ್ಲೇನೆ. ಸಿರಿವಂತ ಬಡವ ಅನ್ನುವಂಥ ಪ್ರಶ್ನೆನೇ ಇರಲಿಲ್ಲ. ಆದರೆ ಆ ನಂತರದಲ್ಲಿ ಉಳ್ಳವರು ತಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅಷ್ಟೇ ಅನ್ನೋದು ಬಿಟ್ಟರೆ, ಬುಡ್ಡಿ ದೀಪ ನೋಡುವುದಕ್ಕೆ ಚಿಕ್ಕದಾಗಿರ್ಬೋದು, ಚಿಕ್ಕ ಒಂದು ಆ ಗುಡಿಸಿಲನ್ನು ಸಂಪೂರ್ಣವಾಗಿ ಬೆಳಕಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ಕೊಟ್ಕನಹಳ್ಳಿ ರಾಮಯ್ಯನವರೇ. ಅದೇ ರೀತಿಯಲ್ಲಿ ತಮ್ಮ ಬುಡ್ಡಿ ದೀಪದೊಟ್ಟಿಗೆ ನೀವು ಸಮಾಜದ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಿ. ಹಾಗೆಯೇ ನಾನೇ ಹಂಗೆ ದೊಡ್ಡದಾಗಿ ಏನು ಭಾವಿಸ್ಕೊಂಡಿಲ್ಲ. ನಾನು ನನ್ನಗಾದ ಕಲಿಕೆಗಳನ್ನು ನಾನು ಮಾಡ್ತಾ ಇದ್ದೀನಿ, ನನಗಾಗೆ ನಾನು ಬರ್ಕೊಳ್ತಾ ಇದ್ದೀನಿ. ಅದು ಇನ್ನೊಬ್ಬರಿಗೆ ಆಗೋದಾದರೆ ಸಂತೋಷ. ಯಾಕೆಂತಂದರೆ ಗೊತ್ತಿದೆ, ನಾವು ಬದಲಾಯಿಸುವುದು ಅಂತಂದರೆ ನಾವು ಬದಲಾಗೋದು ಅಂತ ಅಷ್ಟೇ. ನಾವು ಬದಲಾಗೋದಕ್ಕೆ ನಾನು ನನಗೋಸ್ಕರ ಬರ್ಕೊಳ್ತಿರೋ ಪಾಠಗಳು ನನಗೋಸ್ಕರ ಬರ್ಕೊಳ್ತಾ ಇದ್ದೀನಿ. ಬದಲಾವಣೆ ಜಗದ ನಿಯಮ. ನಾವು ಬದಲಾಗಬೇಕು, ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳಬೇಕು ಅನ್ನುವಂತಹದ್ದು ನಿಮ್ಮ ಯೋಚನೆ ಅಲ್ಲ, ನಂದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದೇನಂತಂದರೆ ಒಂದೇ ಒಂದು ಹೇಳಿದ್ದಾರೆ, ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅಂತ. ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕಾದ್ರೆ ಪ್ರಬುದ್ಧ ಪೀಳಿಗೆ ನಿರ್ಮಾಣ ಆಗಬೇಕು. ಆ ಪ್ರಬುದ್ಧ ಪೀಳಿಗೆ ಒಳಗೊಳ್ಳುವಂಥ ರೀತಿಯಲ್ಲಿ ಇದಾಗಬೇಕು. ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ 3 ಅಂಶಗಳೇನಿದ್ದಾವೆ, ಸಹೋದರತೆ, ಸ್ವಾತಂತ್ರ್ಯ, ಸಮಾನತೆ. ಸಮಾನತೆ ಕೊನೆ ಹಂತ, ಸಹೋದರತೆ ಮೊದಲಿದು. ಸಹೋದರತೆ ಇಲ್ಲ ಅಂತಂದರೆ ನೀವು ಎರಡಕ್ಕೂ ಕೂಡ ಅರ್ಥ ಇರಲ್ಲ. ಸೊ ಹಂಗಾಗಿ ಈ 3 ಅಂಶಗಳು ಇರೋ ರೀತಿಗೆ ಮಕ್ಕಳ ಮನಸ್ಸನ್ನು ಎಳವೆಯಲ್ಲೇ ಒಳಗೊಳ್ಳುವಂತೆ ಅವರನ್ನು ಅನುಭವಗಳ ಮೂಲಕ ಬೆಳೆಸೋದು ಹೆಂಗೆ ಅನ್ನೋದೇ ನಾನು ಭ್ರಾತೃತ್ವವನ್ನು ಇಟ್ಟುಕೊಂಡ್ರೆ ಎಲ್ಲರೂ ಕೂಡ ಒಂದು, ನಾವೆಲ್ಲರೂ ಕೂಡ ಬಂದು ಅನ್ನೋದನ್ನು ಅರ್ಥಬಿಟ್ರೆ ಜಗತ್ತು ತನ್ನಿಂದ ತಾನಾಗಿ ಸಮಾನತೆಯೆಡೆಗೆ ತಳ್ಳುತ್ತೆ, ಸಮಾನತೆಯೆಡೆಗೆ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಕೊನೆಯದಾಗಿ ನಮ್ಮ ಕೇಳೋರಿಗೆ ಏನು ಹೇಳ್ತೀರಿ ಕೊಟ್ಕನಹಳ್ಳಿ ರಾಮಯ್ಯನವರು? ನನ್ನ ಮಾತು ಏನಪ್ಪ ಅಂತಂದರೆ, ಇವತ್ತು ಇಡೀ ಭಾರತ ದೇಶ ಅನ್ನೋದು ಅಥವಾ ನಾವು ಅದರ ಪ್ರಜೆಗಳಾಗಿ ಒಡೆದೋಗ್ತಾ ಇದ್ದೀವಿ, ಒಡೆದೋಗಿದ್ದೀವಿ. ಬಿಕ್ಕಟ್ಟುಗಳು ಜಾಸ್ತಿ ಆಗ್ತಾಯಿದೆ. ಮನುಷ್ಯರ ಮಧ್ಯೆ ನಂಬಿಕೆಗಳೇ ಹೊರಟೋಗ್ತಾ ಇದೆ. ಈ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಯೋಚಿಸ್ಬೇಕಾಗಿರೋದೇನೆಂದರೆ, ನಾವು ಹೇಗೆ ಮನುಷ್ಯರಾಗುವತ್ತ ನಾವೇನು ಮಾಡಬೇಕು, ಎಲ್ಲರೂ ಯೋಚಿಸ್ಬೇಕಾದ ಕಾಲ. ಮಾನವನಾಗಿ ಮನುಷ್ಯನಾಗಿ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಪ್ರತಿಯೊಬ್ಬರಲ್ಲೂ ನಡೀಲಿ. ಒಂದು ಕೊಟ್ಕನಹಳ್ಳಿ ರಾಮಯ್ಯನವರೇ, 1955ರಲ್ಲಿ ಕೋಲಾರದ ಕೊಟ್ಕನಹಳ್ಳಿಯಲ್ಲಿ ಜನಿಸಿದ್ರಿ. ಈಗ 70 ವಸಂತ ತುಂಬ್ತಾ ಇದೆ. ಆದರೂ ಕೂಡ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ. ಉತ್ಸಾಹದ ಚಿಲುಮೆಯಾಗಿ ಬೊಗ್ಗೆಯಾಗಿ ನೀವು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಬಹುಮುಖ ಪ್ರತಿಭೆಯ ಹೋರಾಟಗಾರರಾದ ಕೋಟಗಾನಹಳ್ಳಿ ರಾಮಯ್ಯ ಅವರೊಂದಿಗೆ ನಡೆಸಿದ ಸಂವಾದದ 2ನೇ ಭಾಗ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.